ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ SSLC ಪರೀಕ್ಷೆಯನ್ನು ಬರೆತಿರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಹಾನಗಲ್ ತಾಲೂಕಿನಲ್ಲಿ ಹುಣಸಿಕಟ್ಟಿ ಶಾಲೆ ಮತ್ತು ರಾಮಾಪುರ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿ ಪ್ರಸ್ತುತ ಇನಾಮ್ ದ್ಯಾಮಕೊಪ್ಪ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಆತ್ಮೀಯರು ಹಾಗೂ ಹಿರಿಯರಾದಂಥ GP ಜಾಧವ್ ಸರ್, ಗಣಪತಿ ಜಾಧವ್ ಗುರುಗಳು ಯಾವ ರೀತಿ ಮಾರ್ಗದರ್ಶನ ಮಾಡ್ಬೋದು ಮಕ್ಕಳಿಗೆ ಅಂತ. ನಮಸ್ಕಾರ ಸರ್. ಏನ್ರಿ SSLC ಎಕ್ಸಾಮ್ ಶುರು ಆಗ್ಯಾವ. ಈಗ ಹುಡ್ರಿ ಏನು ಹೆದರ್ತವ್ರಿ ಅಲ್ರಿ, ಬರೀ ಅವ್ರ ಟೀಚರ್ಸ್ ಸಿಕ್ಕಾಪಟ್ಟೆ ಸ್ಪೆಷಲ್ ಕ್ಲಾಸ್ ಮಾಡಿ ಸರಣಿ ಪರೀಕ್ಷೆಗಳು ಮಾಡಿರ್ತಾರೆ, ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡಿರ್ತಾರೆ. ಅಲ್ರಿ ಅಷ್ಟೊಂದು ಎಲ್ಲ ಗಂಟ್ಲೆ ಹರ್ಕೊಂಡು ನಿಮ್ಮನ್ನೆಲ್ಲ ಸಿದ್ಧ ಮಾಡಿರ್ತಾರೆ, ಅಂದರೆ ಮಕ್ಕಳನ್ನೆಲ್ಲ ಸಿದ್ಧ ಮಾಡಿರ್ತಾರೆ. ಆದರೆ ಯಾಕೆ ಹೆದರ್ಬೇಕೆ? ನಾನು ಹೇಳೋದಿಷ್ಟ ನೋಡ್ರಿ, SSLC ಪರೀಕ್ಷೆ ಬರೀತ ಮಕ್ಕಳು ಏನಿದ್ರಿ ಧೈರ್ಯವಾಗಿ ಬರೀರಿ ಪರೀಕ್ಷೆ. ಅಷ್ಟೆಲ್ಲ ನಿಮ್ಮ ಗುರುಗಳಪ್ಪ ನಿಮ್ಮನ್ನೆಲ್ಲ ತಯಾರು ಮಾಡ್ಯಾರ. ನಮ್ಮ ಆತ್ಮವಿಶ್ವಾಸದ ಬರೀರಲ್ಲ, ಉತ್ತಮವಾಗಿ ಬರಿಬೋದು. ಧೈರ್ಯವಾಗಿ ಬರೀರಿ. 3 ತಾಸು ಬೇಕಾದಂಗೆ ಎಲ್ಲ ನೆನಪು ಮಾಡ್ಕೊಂಡು ಬರಿಬೋದು. ಮತ್ತು ನೀವು ಭಯ ಪಡ್ಕೊಂಡ್ಬಿಟ್ರೆ ನಿಮಗೆ ನೆನಪಿರೋದು ಬರೋದಿಲ್ಲವೇ? ಹೌದಲ್ಲ ಗುರುಗಳೇ? ಏನದು ಬರೀ ಹುಡ್ರಿ ಹೆದರಿಕೆ ಕೆಲಸ ಆಯ್ತವ್ರಿಪ್ಪ. ಏನಾಯ್ತು ಅದ್ರಾಗ ಪರೀಕ್ಷೆ? ವರ್ಷ ಹೆಂಗೆ ಬರೀತೀರಿ ಹಂಗೆ ಬರೆಯೋದು ಅಷ್ಟಪ್ಪ. ಹೌದಲ್ಲ? ನಿಮ್ಮ 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 ನಮ್ಮ ಹೆಣ್ಣು ಹುಡ್ರಿ ಬರೀತಾವ ಬಿಡ್ರಿ. ಅವಳು ಯಾವುದಕ್ಕೆ ಹೆದರಲ್ಲ ಅವ್ರು. ಈಗ ನಮ್ಮ ಗಂಡು ಹುಡ್ರಿ ಅದು ನೋಡ್ರಿ ಹೆದರಿಸಿ ಆಯ್ತವ್ರಿಪ್ಪ. ಅಲ್ಲಲ್ಲೇ ಮಕ್ಕಳೇ, ಕ್ಲಾಸ್ದಾಗ ಚಂದ ಕೇಳಿಸ್ಕೊಂಬಿಟ್ರೆ ಮುಗಿದು ಹೋಗತ್ತಪ್ಪ. ಹೌದಲ್ಲ? ಒಳ್ಳೇದಾಗಲಿ ಎಲ್ಲರಿಗೆ. ಚಂದ ಬರೀರಿ. ಅದೇ ವೆರಿ ಬೆಸ್ಟ್ ನಿಮಗೆ. SSLC ಪರೀಕ್ಷೆಯನ್ನು ಬರೀತಿರೋದು ಎಲ್ಲ ಮಕ್ಕಳಿಗೆ, ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ನಿಮ್ಮ ಈ ಗಣಪತಿ ಜಾಧವ್ ಗುರುಗಳಿಂದ ಶುಭಾಶಯಗಳು. ಒಳ್ಳೆಯದಾಗಲಿ. ನಮಸ್ಕಾರ.